ಹಾಂ, ಓಕೆ. ಇದು ಇಂಕೋ ಅವ್ರದ್ದು ಇಂಪ್ಯಾಕ್ಟ್ ರಿಂಚು. ಇದು 500 ನ್ಯೂಟನ್ ಮೀಟರ್ಸ್ದು ಬ್ರಷ್ಲೆಸ್ ಮೋಟರ್ದು ಇಂಪ್ಯಾಕ್ಟ್ ರಿಂಚ್ ಬರುತ್ತೆ. ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಅರೌಂಡ್ 7.5 to 8,000 ಬೀಳುತ್ತೆ. ಬ್ಯಾಟ್ರಿ ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು 2.5 Hದೊಂದು ಬ್ಯಾಟ್ರಿ ಬರುತ್ತೆ, ಇದು 4 Hದು ಬ್ಯಾಟ್ರಿ, ಇದು ಬಿಗ್ಗರ್ ಬ್ಯಾಟ್ರಿ. ಸೊ ಬಿಗ್ಗರ್ ಬ್ಯಾಟ್ರಿದು 2 ಬ್ಯಾಟ್ರಿ ಬರುತ್ತೆ, ಪ್ಲಸ್ ಇದು ಚಾರ್ಜರ್ ಇರುತ್ತೆ. ಸೊ ಮತ್ತು 3 ಸಾಕೆಟ್ಗಳು ಬರುತ್ತೆ ಡಿಫ್ರೆಂಟ್ ಸೈಜಸ್ಸಿಂದು. ಇದು 24 mm, ನೆಕ್ಸ್ಟ್ ಇದು 12 mm, ನೆಕ್ಸ್ಟು ಇದು ಬಂದುಬಿಟ್ಟು 21 mm 3 ಸಾಕೆಟ್ ಬರುತ್ತೆ ಇದರಲ್ಲಿ. ಇದು ಬ್ಯಾಟ್ರಿ ಲೈಫ್ ಬಂದುಬಿಟ್ಟು ಯೂಶ್ವಲಿ ಅಂದರೆ ಈಗ ವರ್ಕ್ಶಾಪಲ್ಲೆಲ್ಲ ಯೂಸ್ ಮಾಡೋದು, ನಾರ್ಮಲೆಲ್ಲ ಯೂಸ್ ಮಾಡ್ತೀರಾ ಅಂದರೆ ನಿಮಗೆ ಒಂದು 3 days ಅಷ್ಟು ಯೂಸ್ ಆಗ್ಬೋದು. ಇದಕ್ಕೆ ಜಸ್ಟ್ ಕ್ಯಾಪ್ ಕೊಟ್ಟಿರ್ತಾರೆ, ಹಿಂಗೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಸ್ಲೈಡ್ ಮಾಡಿದ್ರೆ ಇದು ಲಾಕ್ ಓಪನ್ ಆಗುತ್ತೆ. ಸೇಮ್ ಇದೇ ಥರ ಇಲ್ಲಿ ಇದೇ ಥರ ಸ್ಲೈಡಿಂಗ್ ಮೆಕ್ಯಾನಿಸಮಲ್ಲ ಇದಕ್ಕೆ ಇನ್ಸರ್ಟ್ ಮಾಡ್ಬೋದು ನಾವು. ಈ ಥರ ಇನ್ಸರ್ಟ್ ಮಾಡ್ಕೊಂಡ್ರೆ ಇದಾಗುತ್ತೆ. ನೆಕ್ಸ್ಟ್ ಹಿಂದೆ ಇಲ್ಲಿ ಬಟನ್ ಇರುತ್ತೆ. ಇದು ಬಂದುಬಿಟ್ಟು ಇದು ಬ್ಯಾಟ್ರಿ ಲೆವೆಲ್ ಚೆಕ್ ಮಾಡೋಕ್ಕೆ. ಇದನ್ನು ಪ್ರೆಸ್ ಆ್ಯಂಡ್ ಹೋಲ್ಡ್ ಅಥವಾ ಕ್ಲಿಕ್ ಮಾಡಿದ್ರೆ ಎಷ್ಟು ಬ್ಯಾಟ್ರಿ ಲೈಫ್ ಉಳಿದಿದೆ ಅಂತ ತೋರಿಸುತ್ತೆ. 3 ಲೈಟು ಬಂದರೆ ಫುಲ್ ಬ್ಯಾಟ್ರಿ ಇದೆ ಅಂತ. ನೆಕ್ಸ್ಟು ಇದು ಮೀಡಿಯಮ್ ಬ್ಯಾಟ್ರಿ ಆ್ಯಂಡ್ ಲೋ ಬ್ಯಾಟ್ರಿ ಅಂತ. ನೆಕ್ಸ್ಟು ಇದರಲ್ಲಿ ಬೇರೆ ಆಲ್ಮೋಸ್ಟ್ ಇನ್ನೇನಿಲ್ಲ. ಇಲ್ಲಿ ಫ್ರಂಟಲ್ಲಿ ನಿಮಗೆ ಲೈಟ್ ಬರುತ್ತೆ, ಸೊ ನೈಟೆಲ್ಲ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ಮೋಡ್ ಅಂತ ಕಾಣ್ತಿದೆಯಲ್ಲ, ಈ ಮೋಡಲ್ಲಿ ನಮಗೆ ಈಗ ಜಸ್ಟ್ ಇದು ಫುಲ್ ಈ ಬಟನ್ ಇದೆಯಲ್ಲ, ಇದು ಫಾರ್ವರ್ಡ್ ಮತ್ತು ರಿವರ್ಸ್ ಆ್ಯಕ್ಷನ್ನ ಚೇಂಜ್ ಮಾಡೋಕ್ಕೆ. ಇದನ್ನು ಲೆಫ್ಟಲ್ಲಿ ಇದನ್ನು ನಾವು ಪೂರ ರೈಟಿಗೆ ಮಾಡಿದ್ರೆ ಇದು ರಿವರ್ಸು, ಅಂದರೆ ಬೋಲ್ಟ್ ಲೂಸ್ ಮಾಡಲಿಕ್ಕೆ. ಇದನ್ನು ಈ ಕಡೆಗೆ ರೈಟಲ್ಲಿ ಪ್ರೆಸ್ ಮಾಡಿದರೆ, ಈಚೆ ಪ್ರೆಸ್ ಮಾಡಿದರೆ ನಮಗಿದು ಬೋಲ್ಟ್ನ ಟೈಟ್ ಮಾಡೋಕ್ಕೆ. ಫ್ರಂಟ್ ಫಾರ್ವರ್ಡ್ ಮೋಷನಲ್ಲಿ ನಮಗೆ 3 ಮೋಡ್ ಬರುತ್ತೆ, ಹೈ, ಮೀಡಿಯಮ್, ಲೋ ಅಂತ. ಇದು ಹೈಯಲ್ಲಿದೆ, ಇದು ಮೀಡಿಯಮ್ ಇದೆ, ಇದು ಲೋವಲ್ಲಿದೆ. ಅಂದರೆ ಟಾರ್ಕ್ನ ನಾವು ಎಷ್ಟು ಬೇಕೋ ಅಷ್ಟನ್ನು ಚೇಂಜ್ ಮಾಡ್ಕೋಬೋದು. ಹೈ ಟಾರ್ಕ್ ಬೇಕಂದರೆ ಹೈ ಟಾರ್ಕಿಗೆ ಇಟ್ಕೋಬೋದು. ಇದು ಮೀಡಿಯಮ್ ಟಾರ್ಕು, ಇದು ಲೋ ಟಾರ್ಕು. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಮೋಸ್ಟ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಇದು ಯಾವಾಗ ವರ್ಕ್ ಆಗುತ್ತೆ ಅಂದರೆ, ಇಫ್ ಇನ್ ಕೇಸ್ ನಾವು ಇದನ್ನು ಫುಲ್ ಈ ಥರ ಪ್ರೆಸ್ ಮಾಡಿದ್ರೆ ಇದು ರಿವರ್ಸ್ ಮೋಡಲ್ಲಿ ಇರುತ್ತೆ. ಇದು ಲೈಟ್ ಆನ್ ಆಗಿಲ್ಲ ಅಂದರೆ ರಿವರ್ಸ್ ಮೋಡಲ್ಲಿ ಕಂಟಿನ್ಯೂಸ್ ಆಗಿ ರೊಟೇಟ್ ಆಗುತ್ತೆ. ಅದೇ ಒಂದೊಂದು ಬೋಲ್ಟು ಸ್ಟ್ರಕ್ ಆಗಿದ್ದು ತುಂಬ ಕಷ್ಟ ಇದ್ದಾಗ ಮ್ಯಾಕ್ಸಿಮಮ್ ಟಾರ್ಕ್ ಮಾಡ್ಕೊಳಕ್ಕೆ ನಮಗೆ ಅಂದರೆ ಈಗ ಇದು ನಾರ್ಮಲ್ ಯೂಶ್ವಲಿ 500 ನ್ಯೂಟನ್ ಮೀಟರ್ ಟಾರ್ಕ್ ತನಕ ವರ್ಕ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಬೇಕಂದ್ರೆ 650 ನ್ಯೂಟನ್ ಮೀಟರ್ ತನಕ ಹೋಗುತ್ತೆ. ಆ ಮೋಡ್ಗೆ ಇದೇನಂದರೆ ಕಂಟಿನ್ಯೂಸ್ ರನ್ ಆಗೋಲ್ಲ, ಬಟ್ ಒಂದ್ಸಲಿ ಫುಲ್ ಸ್ಟ್ರಾಂಗ್ ಫೋರ್ಸಲ್ಲಿ ಬೋಲ್ಟ್ನ ರಿಮೂವ್ ಮಾಡೋದು. ಈಗ ಇದು ಗ್ರೀನ್ ಲೈಟ್ ಬಂದಿದೆ, ಆ್ಯಕ್ಟಿವೇಟ್ ಆಗಿದೆ. ಇದು ಫುಲ್ ಕಂಟಿನ್ಯೂಸ್ ರೊಟೇಟ್ ಆಗೋಲ್ಲ, ಈ ಥರ ಆ್ಯಕ್ಷನ್ ಆಗುತ್ತೆ. ಸೊ ಇದು ಬ್ರಷ್ಲೆಸ್ ಮೋಟಾರ್ ಆಗಿರೋದ್ರಿಂದ ಸ್ವಲ್ಪ ಲೈಫು ನಾರ್ಮಲ್ ಬ್ರಷ್ ಮೋಟರ್ಗಿಂತ ಜಾಸ್ತಿ ಬರುತ್ತೆ. ಇದನ್ನು ಬ್ಯಾಟ್ರಿನೂ ರಿಮೂವ್ ಮಾಡೋಕ್ಕಾರೆ ಏನಿಲ್ಲ, ಜಸ್ಟ್ ಇದೇ ಥರ ಸಿಂಪಲ್ ಹಿಂಗೆ ಪ್ರೆಸ್ ಮಾಡಿ ಮುಂದಕ್ಕೆ ಸ್ಲೈಡ್ ಮಾಡಿದ್ರೆ ಬ್ಯಾಟ್ರಿ ರಿಮೂವ್ ಆಗುತ್ತೆ. ನೆಕ್ಸ್ಟು ಇದ್ರ ಚಾರ್ಜರ್ ಬಂದುಬಿಟ್ಟು ಈ ಥರ ಇರುತ್ತೆ. ಇದು ಎಲ್ಲ ಸೇಮ್ ಸ್ಲೈಡಿಂಗ್ ಮೆಕ್ಯಾನಿಸಮ್. ಸೊ ಈ ಥರ ಸ್ಲೈಡ್ ಮಾಡಿದರೆ ನಾವು ಕನೆಕ್ಟ್ ಮಾಡಿದ್ರೆ ಇಲ್ಲಿ ಲೈಟ್ ಬರುತ್ತೆ. ಸೊ ಬ್ಯಾಟ್ರಿ ಚಾರ್ಜ್ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ. ಇಷ್ಟು ಇದರಲ್ಲಿ ನಮಗೆ ಬಾಕ್ಸಲ್ಲಿ ಬರೋ ಐಟಮ್ಸು. ಇನ್ನೇನಿಲ್ಲ, ಇದರಲ್ಲಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಇದೆ, ಯಾವ ಥರ ಯೂಸ್ ಮಾಡಬೇಕು ಅಂತ ಅದಿದೆ. ಇದು ಮೋಸ್ಟ್ಲಿ ಇಂಡಸ್ಟ್ರಿಯಲ್ ಪರ್ಪಸು, ಮನೆಗೂ ಯೂಸ್ ಮಾಡ್ಬೋದು. ಬೆಸ್ಟ್ ಆಪ್ಷನ್ನು. ನಾವೀಗ ಆಲ್ಮೋಸ್ಟ್ ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೀವಿ ಇದನ್ನು, ಇವತ್ತರೆಗೂ ಏನು ಇಶ್ಯೂ ಬಂದಿಲ್ಲ, ಚೆನ್ನಾಗಿದೆ. ನೆಕ್ಸ್ಟು ನಿಮಗೆ ಈ ಹುಕ್ಸ್ನ ಕೊಟ್ಟಿರ್ತಾರೆ. ಈಗ ಇಫ್ ಇನ್ ಕೇಸ್ ನೀವು ಎಲ್ಲರೂ ಅಂದರೆ ಹುಕ್ ಮಾಡಿ ಹೋಲ್ಡ್ ಮಾಡ್ತೀರಾ, ನೇತಾಕ್ತೀರಾ ಅಂದಾಗ ಇದನ್ನು ನಾವು ಈ ಸ್ಲಾಟ್ ಕಾಣುತ್ತಲ್ಲ ಇಲ್ಲಿ, ಒಂದು ಸೆಕೆಂಡ್ ಇದನ್ನು ಇಲ್ಲಿ ಇಟ್ಬಿಡ್ತೀನಿ. ಇದು ಅಷ್ಟೇ, ಕ್ಲೋಸ್ ಮಾಡಿದ್ದೇನಿಲ್ಲ. ಈ ಥರ ಸ್ಲೈಡ್ ಮಾಡಿದ್ರೆ ಲಾಕ್ ಆಗುತ್ತೆ. ಸೇಮ್ ಅದೇ ಥರ ಇನ್ನೊಂದು ಬ್ಯಾಟ್ರಿ ಇದೆ. ನೆಕ್ಸ್ಟು ಇದನ್ನು ನೀವು ಇಲ್ಲಿಗೆ ಇದಕ್ಕೆ ನಟ್ನ ಹಾಕ್ಬಿಟ್ಟು ಹುಕ್ ಮಾಡಿ, ಜಸ್ಟು ಇಫ್ ಇನ್ ಕೇಸ್ ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡಲ್ಲ, ಎಲ್ಲೂ ಕ್ಯಾರಿ ಮಾಡಲ್ಲ, ಡೈಲಿ ಯೂಸ್ ಮಾಡೋಕ್ಕೆ ಇಲ್ಲಿ ನೇತಾಕ್ತೀನಿ ಅಂದರೆ ವುಡನ್ ಬೋರ್ಡ್ಗೋ ಅಥವಾ ವಾಲಿಗೆ ನೀವು ಇದನ್ನು ಹಾಕಿ ಈ ಥರ ಹ್ಯಾಂಗ್ ಮಾಡ್ಬೋದು. ಸೊ ಈಸಿ ಟು ಯೂಸ್. ಸೊ ಇನ್ನು ಇದರಲ್ಲಿ ಬರೋ ಸಾಕೆಟ್ಗಳು ಸ್ವಲ್ಪ ನಾರ್ಮಲ್ ಸಾಕೆಟ್ಗಿಂತ ತುಂಬ ಸ್ಟ್ರೆಂತ್ ಆಗಿದೆ. ಅಷ್ಟೇ. ಓಕೆ, ಥ್ಯಾಂಕ್ ಯು.